Good morning. Today we are going to learn about what is cutting speed and how to find out the cutting speed. You all have already learned the topic cutting speed while dealing with the topic drilling machine. So it applies the same to it also applies the same here in Turner. So what is cutting speed? Cutting speed is the speed at which the cutting edge passes over the material and it is expressed in meters per minute. ಕಟಿಂಗ್ ಸ್ಪೀಡ್ ಅಂದ್ರೆ ಏನು? ಯಾವ ಸ್ಪೀಡಲ್ಲಿ ಅದು ಮೆಟಲ್ನ ಕಟ್ ಮಾಡುತ್ತೆ, ಕಟಿಂಗ್ ಎಡ್ಜ್ ಪಾಸ್ ಆಗಿ ಮೆಟಲ್ನ ಕಟ್ ಮಾಡುತ್ತೆ, ಅದಕ್ಕೆ ನಾವು ಕಟಿಂಗ್ ಸ್ಪೀಡ್ ಅಂತ ಕರಿತೀವಿ. And it is expressed in meters per minute. While calculating cutting speed, we have to find it in unit meters per minute. So you all are looking in the figure. This is check. Job is holded here. It is support as given by the tile stock center in the support ಕೊಟ್ಟಿದೆ, ಜಾಬ್ ಹೋಲ್ಡ್ ಮಾಡಿದ್ದೀವಿ. and this is ಈ ಪಾರ್ಟ್ ಏನಿದೆಯಲ್ಲ, this is cutting tool. ಸೊ ಆ ಕಟಿಂಗ್ ಟೂಲ್ ನೀವು ಯಾವ ಸ್ಪೀಡಲ್ಲಿ ಅದು ಮೆಟಲ್ನ ಕಟ್ ಮಾಡ್ತಾ ಇದೆ ಆ ಸ್ಪೀಡ್ಗೆ ಏನಂತ ಕರಿತೀವಿ ನಾವು? ಕಟಿಂಗ್ ಸ್ಪೀಡ್. ಸೊ ಒಂದು ರೊಟೇಷನ್ ಆಗ್ತಾ ಇರುತ್ತೆ, ಒಂದು ರೊಟೇಷನ್ಗೆ ಪೈ ಡಿ ಬರುತ್ತೆ. ಸೊ ಒನ್ ರೊಟೇಷನ್ ಇಸ್ ಈಕ್ವಲ್ ಟು ಪೈ ಡಿ. ಡಿ ಮೀನ್ಸ್ ಡಯಾಮೀಟರ್ ಆಫ್ ದ ಜಾಬ್. ಜಾಬ್ ಯಾವ ಡಯಾಮೀಟರ್ ಇದೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಡಿ and this is pi rotation circular. When a work of diameter d is turned one revolution, the length of the portion of work in contact with the tool is pi into d. When a work of diameter d, here diameter is unknown, so we consider diameter as d. When a work of a diameter, ಯಾವುದೇ ಒಂದು ಡಯಾಮೀಟರ್ ನಮಗೆ ಇಲ್ಲಿ ನಾವು ಡಿ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಆ ಡಯಾಮೀಟರ್ ಟರ್ನ್ ಆದಾಗ, ಒಂದು ರೆವಲ್ಯೂಷನ್ ಆದಾಗ ಆ ಲೆಂತ್ ಪೋರ್ಷನ್ ಏನಿರುತ್ತೆ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಟೂಲ್ ಈಸ್ ಪೈ ಇಂಟು ಡಿ. ಆ ರೊಟೇಟ್ ಆಗಿ ಒಂದು ರೆವಲ್ಯೂಷನ್ ಅದು ರೊಟೇಟ್ ಆಗಿ ಬಂದು ಕಟಿಂಗ್ ಟೂಲ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಆಗುತ್ತೋ ಅದನ್ನು ನಾವು ಪೈ ಡಿ. ಸೊ ಇಲ್ಲಿ ಒಂದು ಸಲ ರೊಟೇಟ್ ಆಗಿ ಬರುತ್ತೆ, ಇದು ರೊಟೇಟ್ ಆಗಿ ಬಂದಾಗ ಇದನ್ನು ಪೈ ಡಿ ಅಂತ ಕರಿತೀವಿ. So when the work is making n revolution per minute, the length of the work in contact with the tool is pi into d into n. ಅಂದ್ರೆ length when the work is making n revolution per minute, 1 ಮಿನಿಟ್ಗೆ ಎಷ್ಟು ರೆವಲ್ಯೂಷನ್, ಎಷ್ಟು ಸಲ ತಿರುಗುತ್ತೆ ಅದು, ಆ ಕಾಂಟ್ಯಾಕ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪೈ ಇಂಟು ಡಿ ಇಂಟು ಎನ್. ಪೈ ಹಿಯರ್ ಇಸ್ ರೊಟೇಷನ್, ಒಂದ್ಸಲ ರೊಟೇಷನ್ ಆಗುತ್ತೆ. ಡಿ ಇಸ್ ಡಯಾಮೀಟರ್ ಆಫ್ ದ ಜಾಬ್, ಎನ್ ಇಸ್ ಟು ಕಟ್ ದಟ್ ಪರ್ಟಿಕ್ಯುಲರ್ ಜಾಬ್. 1 ಮಿನಿಟ್ಗೆ ಅದು ಎಷ್ಟು ಸಲ ರೆವಲ್ಯೂಷನ್ ಆಗುತ್ತೆ ಅದನ್ನು ನಾವು ಎನ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಕನ್ವರ್ಟೆಡ್ ಇಂಟು ಮೀಟರ್ಸ್. ಇಲ್ಲಿ ನಾವೇನು ಮಾಡಿದ್ದೀವಿ ಮೀಟರ್ಸ್, ಇಲ್ಲೆಲ್ಲ ಎಂ ಇರುತ್ತೆ. ಡಯಾಮೀಟರ್ ಈಸ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಮಿಲಿಮೀಟರ್, ರೆವಲ್ಯೂಷನ್ ಪರ್ ಮಿನಿಟ್ ಅಂಡ್ ಪೈ ಇಸ್ ನೋ ಯೂನಿಟ್. ಸೊ ಇಲ್ಲಿ ನಾವು ಮಿಲಿಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡ್ತೀವಿ. ದಿಸ್ ಇಸ್ ಕನ್ವರ್ಟೆಡ್ ಇಂಟು ಮೀಟರ್ಸ್ and is expressed in as formula as V is equal to, here V ಅಂದ್ರೆ cutting speed, V is equal to cutting speed, pi, D is diameter of the work, N is revolution per minute. ಇಲ್ಲಿ 1000 ಹಾಕಿದ್ದೀವಿ, divided by 1000. 1000 ಯಾಕೆ ಹಾಕಿದ್ದೀವಿ? ವಾಟ್ ಈಸ್ ದ ನೆಸೆಸಿಟಿ ಟು ಪುಟ್ 1000 ಹಿಯರ್ ಅಂದ್ರೆ, ಈಗ ಇಲ್ಲಿ ಹೇಳಿದ್ವಿ ದಿಸ್ ಈಸ್ ಕನ್ವರ್ಟೆಡ್ ಇನ್ ಮೀಟರ್ಸ್ ಅಂತೇಳಿ. ಇಲ್ಲಿ ಡಯಾಮೀಟರ್ ಆಫ್ ದ ಜಾಬ್ ಏನಿರುತ್ತೆ ಮಿಲಿಮೀಟರ್ ಅಲ್ಲಿ ಇರುತ್ತೆ. ಆ ಮಿಲಿಮೀಟರ್ನ ನಾವು ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದಾಗ ಇಲ್ಲಿ 1000ನ ಹಾಕಿರ್ತೀವಿ. ಈಗ 1 kg ಈಸ್ ಈಕ್ವಲ್ ಟು 1000 ಗ್ರಾಮ್ಸ್. ಸೊ ಗ್ರಾಮ್ಸ್ನ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ 1000ಗೆ ಕನ್ವರ್ಟ್. ಇಲ್ಲಿ ಲೈಕ್ ವೈಸ್ ಮಿಲಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕಾದ್ರೆ 1000ಇಂದ ಡಿವೈಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ 1000ನ ಹಾಕೊಂಡಿದ್ದೀವಿ. ಮೀಟರ್ ಕನ್ವರ್ಷನಿಗೋಸ್ಕರ 1000 ಹಾಕೊಂಡಿದ್ದೀವಿ. ಆ್ಯಂಡ್ ಹಿಯರ್ ವಿ ಈಸ್ ಕಟಿಂಗ್ ಸ್ಪೀಡ್, pi is rotation this, d is diameter of the job, n is revolution per minute, rpm. V cutting speed in meter per minute, d is equal to diameter of the work, n is equal to rpm. r andre revolution, p andre per, m andre minute, revolution per minute. So when more material is to be removed in lesser time, a higher cutting speed is needed. ಅಂದ್ರೆ ಜಾಸ್ತಿ ಮೆಟಲ್ಲು ಕಡಿಮೆ ಟೈಮಲ್ಲಿ ನಾವು ರಿಮೂವ್ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ, ನಾವು ಕಟಿಂಗ್ ಸ್ಪೀಡು ಜಾಸ್ತಿ ಬೇಕಾಗುತ್ತೆ. ದಿಸ್ ಮೇಕ್ಸ್ ದ ಸ್ಪಿಂಡಲ್ ಟು ರನ್ ಫಾಸ್ಟರ್, ಬಟ್ ದ ಲೈಫ್ ಆಫ್ ದ ಟೂಲ್ ವಿಲ್ ಬಿ ರೆಡ್ಯೂಸ್ ಡ್ಯೂ ಟು ಮೋರ್ ಹೀಟಿಂಗ್ ಬೀಯಿಂಗ್ ಡೆವಲಪ್ಡ್. ದಿಸ್ ಮೇಕ್ಸ್ ದ, ನಾವು ಕಟಿಂಗ್ ಸ್ಪೀಡ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಸ್ಪಿಂಡಲ್
ನೀವು ಚೆಕ್ ಹಾಕಿದ್ದೀರಲ್ಲ, ಇಲ್ಲಿ ಚೆಕ್ಕಿಂದ ಸ್ಪಿಂಡಲ್ ಇರುತ್ತೆ, ಇದೇನಾಗುತ್ತೆ ಫಾಸ್ಟಾಗಿ ರೊಟೇಷನ್ ಆಗುತ್ತೆ, ಮೂಮೆಂಟ್ ಆಗುತ್ತೆ. ಸೊ ಫಾಸ್ಟ್ ಮೂಮೆಂಟ್ ಆದಾಗ ಕಟಿಂಗ್ ಟೂಲ್ ಏನಾಗುತ್ತೆ ವರ್ಕ್ ಜೊತೆ ತುಂಬ ಫಾಸ್ಟಾಗಿ ಟಚ್ ಆಗ್ತಾ ಇದ್ದಾಗ ಅಲ್ಲಿ ಹೀಟ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಕಟಿಂಗ್ ಟೂಲ್ ಲೈಫ್ ಏನಾಗುತ್ತೆ, ಇಟ್ ವಿಲ್ ಬಿ ರೆಡ್ಯೂಸ್ಡ್. ದ ರೆಕಮೆಂಡೆಡ್ ಕಟಿಂಗ್ ಸ್ಪೀಡ್ಸ್ ಆರ್ ಗಿವನ್ ಇನ್ ಅ ಚಾರ್ಟ್. ಕೆಳಗಡೆ ಚಾರ್ಟ್ ಇದೆ. ಸೊ ಯಾವ ಕಟಿಂಗ್ ಸ್ಪೀಡ್, ಯಾವ ಮಟೀರಿಯಲ್ ನಾವು ಕಟ್ ಮಾಡಬೇಕು, ಯಾವ ಡಯಾಮೀಟರ್ದ ಜಾಬ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ಏನು ಕಟಿಂಗ್ ಸ್ಪೀಡ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಚಾರ್ಟಲ್ಲಿ ಬರುತ್ತೆ. As far as possible, the recommended cutting speeds are to be chosen from the chart and the spindle speed calculated before performing the operation. ನಾವು ಏನು ಕೆಲಸ ಮಾಡೋಕೆ ಅನ್ಕೊಂಡಿರ್ತೀವಿ, ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಪೀಡ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕರೆಕ್ಟ್ ಕಟಿಂಗ್ ಸ್ಪೀಡ್ ವಿಲ್ ಪ್ರೊವೈಡ್ ನಾರ್ಮಲ್ ಟೂ ಲೈಫ್ ಅಂಡರ್ ನಾರ್ಮಲ್ ವರ್ಕಿಂಗ್ ಕಂಡೀಷನ್. ಅಂದರೆ ನಾವು ಮೈಲ್ಡ್ ಸ್ಟೀಲ್ ಕಟ್ ಮಾಡ್ತಾ ಇದ್ದೀವಿ, ಅಥವಾ ಅಲ್ಯೂಮಿನಿಯಂ ಕಟ್ ಮಾಡ್ತಾ ಇದ್ದೀವಿ, ಅಥವಾ ಕಾಪರ್ ಕಟ್ ಮಾಡ್ತಾ ಇದ್ದೀವಿ. ಸೊ ಆ ಪರ್ಟಿಕ್ಯುಲರ್ ಮೆಟಲ್ಗೆ ಏನೇನು ಕಟಿಂಗ್ ಸ್ಪೀಡ್ ಬೇಕು ಅದನ್ನೇ ಯೂಸ್ ಮಾಡಿದಾಗ ನಮಗೆ ಟೂಲ್ ಲೈಫು ಚೆನ್ನಾಗಿ ಬರುತ್ತೆ, ಟೂಲ್ ಹಾಳಾಗಲ್ಲ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್. ಕಟಿಂಗ್ ಸ್ಪೀಡ್, ಫೈಂಡ್ ಔಟ್ ದ RPM ಆಫ್ ಎ ಸ್ಪಿಂಡಲ್ ಫಾರ್ ಅ 50 mm bar to cut a 25 meter per minute, to cut a metal at the cutting speed 25 meter per minute. ಇಲ್ಲಿ ಏನು ಕೊಟ್ಟಿದ್ದಾರೆ, RPM ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ನಮಗಿರೋದು ಫಾರ್ಮುಲಾ ಏನು, ಕಟಿಂಗ್ ಸ್ಪೀಡ್ ಕಂಡಿಡಿಯೋದು, V is equal to pi dn/1000. ಬಟ್ ಇಲ್ಲಿ ನಾವು n ಕಂಡಿಡಿಬೇಕಾಗಿರೋದ್ರಿಂದ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ. ಸೊ n ಈ ಕಡೆ ಬರುತ್ತೆ, n ಈ ಕಡೆ ಬರುತ್ತೆ, 1000 ಇಂಟು ವಿ ಮೇಲೋಗುತ್ತೆ, ಪೈ ಇಂಟು ಡಿ ಕೆಳಗಡೆ ಬರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ 25 per ಮೀಟರ್ ಪರ್ ಮಿನಿಟ್. ಅಂದರೆ ನಿಮಗೆ ಹೇಳಿದೆ ಮೀಟರ್ ಪರ್ ಯೂನಿಟ್ ಅಂದರೆ ಮಿನಿಟ್ ಅಂದರೆ ಯಾವುದು, ದಟ್ ಈಸ್ ಕಟಿಂಗ್ ಸ್ಪೀಡ್. ಸೊ ಮೈಲ್ಡ್ ಸ್ಟೀಲ್ ಬಾರ್ನ ಯಾವ್ದು ಡಯಾಮೀಟರ್, ಹಿಯರ್ ಡಯಾಮೀಟರ್ ಇಸ್ ಗಿವನ್ 50 mm ಬಾರ್ ಟು ಕಟ್ ಎಟ್ 25 meter per minute. ಸೊ ಡಾಟಾ ಬರ್ಕೋಬೇಕು ಫಸ್ಟು. ಇಲ್ಲಿ ನಾವೇನು ಕಂಡುಹಿಡಬೇಕು, ಫೈಂಡ್ ಔಟ್ ದ RPM. RPM ಅಂದರೆ ಏನು, ಎನ್. ಇಲ್ಲಿ ಹೇಳಿದೀವಲ್ಲ RPM is equal to n. ಸೊ n ಕಂಡುಹಿಡಬೇಕು ಅಂದರೆ ಫಾರ್ಮುಲಾ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀವಿ. n ಟು ಫೈಂಡ್ ಔಟ್ n, 1000 ಇಂಟು v ಬೈ ಪೈ ಇಂಟು ಡಿ. ಸೊ ಹಿಯರ್ 1000 ಆಸ್ ಇಟ್ ಈಸ್, v ಅಂದರೆ ಕಟಿಂಗ್ ಸ್ಪೀಡ್ 25, ಪೈ ವ್ಯಾಲ್ಯೂ ನಿಮಗೆಲ್ಲ ಗೊತ್ತು 3.142 ಆರ್ 22/7 ಇಂಟು ದಿಸ್ ಈಸ್ ಡಿ. ಡಿ ಅಂದರೆ ಡಯಾಮೀಟರ್ ಆಫ್ ದ ಜಾಬ್ ಏನಿದೆ 50. ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 500, 50 ಇಂಟು 50 ಇಲ್ಲಿ 200 ಆಗುತ್ತೆ, ಇಂಟು 25, ಸಾರಿ 20 ಆಗುತ್ತೆ, ಇಂಟು 25, 500 ಡಿವೈಡೆಡ್ ಬೈ 3.142 ಈಸ್ ಈಕ್ವಲ್ ಟು 159 RPM. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿವಿ, 1000 ಇಂಟು 25 ಡಿವೈಡೆಡ್ ಬೈ 3.14 ಇಂಟು 50. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 0 ಗೆಟ್ಸ್ ಕ್ಯಾನ್ಸಲ್. 520 is 20 into 25, 500 divided by 3.14 ಅಂದರೆ 159 RPM ಬಂತು. ಸೊ ನಾವು ಯಾವ ಬೇಸಿಸ್ ಮೇಲೆ ಕಟಿಂಗ್ ಸ್ಪೀಡ್ನ ಗವರ್ನ್ ಮಾಡಬೇಕು, ಫ್ಯಾಕ್ಟರ್ಸ್ ಗವರ್ನಿಂಗ್ ದ ಕಟಿಂಗ್ ಸ್ಪೀಡ್. ಫಿನಿಶ್ ರಿಕ್ವೈರ್ಡ್, ನಮಗೆ ಏನು ಫಿನಿಶ್ ಬೇಕು, ರಫ್ ಫಿನಿಶ್ ಬೇಕು, ಸ್ಮೂತ್ ಫಿನಿಶ್ ಬೇಕು, ಅದ್ರ ಮೇಲೆ ಕಟಿಂಗ್ ಸ್ಪೀಡ್ ಸೆಲೆಕ್ಟ್ ಮಾಡ್ಕೋಬೇಕು. ಡೆಪ್ತ್ ಆಫ್ ಕಟ್ ಏನು ಕೊಡ್ತಾ ಇದ್ದೀವಿ, ಟೂಲ್ ಜಾಮಿಟ್ರಿ, ಟೂಲ್ ಏನಿದೆ, ಪ್ರಾಪರ್ಟೀಸ್ ಅಂಡ್ ರಿಜಿಡಿಟಿ ಆಫ್ ದ ಕಟಿಂಗ್ ಟೂಲ್ ಅಂಡ್ ಇಟ್ಸ್ ಮೌಂಟಿಂಗ್ ಪ್ರಾಪರ್ಟಿ, ಅದು ಯಾವ ಕಟಿಂಗ್ ಟೂಲ್ ತೊಗೊಂಡಿವಿ, ಅದು ಎಷ್ಟು ರಿಜಿಡಿಟಿ ಇದೆ, ಸೊ ಯಾವ ಸ್ಪೀಡಲ್ಲಿ ವರ್ಕ್ ಮಾಡಿದರೆ ಅದರದ್ದು ಎಫಿಷಿಯನ್ಸಿ ಉಳಿಯುತ್ತೆ. ಪ್ರಾಪರ್ಟೀಸ್ ಆಫ್ ದ ವರ್ಕ್ ಪೀಸ್ ಮೆಟೀರಿಯಲ್, ನೀವು ಯಾವ ವರ್ಕ್ ಪೀಸ್ ಮೆಟೀರಿಯಲ್ ತೊಗೊಂಡಿದ್ದೀರಾ. ರಿಜಿಡಿಟಿ ಆಫ್ ದ ವರ್ಕ್ ಪೀಸ್ದು ರಿಜಿಡಿಟಿ ಏನಿದೆ, ರಿಜಿಡಿಟಿ ಅಂದರೆ ಗಟ್ಟಿ. ದ ಟೈಪ್ ಆಫ್ ಕಟಿಂಗ್ ಫ್ಲೂಯಿಡ್ ಯೂಸ್ಡ್, ಅದಕ್ಕೆ ನಾವು ಯಾವ ಕಟಿಂಗ್ ಫ್ಲೂಯಿಡ್ ಯೂಸ್ ಮಾಡ್ತಿದ್ದೀವಿ. ಕಟಿಂಗ್ ಫ್ಲೂಯಿಡ್ ಅಂದರೆ ಕೂಲೆಂಟ್. ಸೊ ನಾವು ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಕಟಿಂಗ್ ಟೂಲ್ ಮತ್ತು ವರ್ಕ್ ಮಧ್ಯೆ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಅದರಿಂದ ಟೂಲ್ ಲೈಫ್ ಹೋಗುತ್ತೆ ಆ್ಯಂಡ್ ಫಿನಿಶಿಂಗ್ ಕೂಡ ನಮಗೆ ಕರೆಕ್ಟಾಗಿ ಸಿಗೋಲ್ಲ. ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ನಾವೇನು ಯೂಸ್ ಮಾಡ್ತೀವಿ, ಕಟಿಂಗ್ ಫ್ಲೂಯಿಡ್ನ ಯೂಸ್ ಮಾಡ್ತೀವಿ. ಸೊ ಯಾವ ಕಟಿಂಗ್ ಫ್ಲೂಯಿಡ್ನ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಬೇಸಿಸ್ ಮೇಲೆ ಕಟಿಂಗ್ ಸ್ಪೀಡ್ನ ನಾವು ನೋಡ್ಕೋತೀವಿ. ಸೊ ನೆಕ್ಸ್ಟ್ ಈಸ್ ಫೀಡ್. ಕಟಿಂಗ್ ಸ್ಪೀಡ್ ಆಯಿತು, ನೆಕ್ಸ್ಟ್ ಈಸ್ ಫೀಡ್. The feed of the tool is the distance it moves along the work for each revolution of the work and it is expressed in millimeter per revolution. ಇಲ್ಲಿ ಅದರಿಂದ ಕಟಿಂಗ್ ಸ್ಪೀಡ್ನ ಮೀಟರ್ ಪರ್ ಮಿನಿಟ್ ಯೂನಿಟಲ್ಲಿ ಮೆಜರ್ ಮಾಡ್ತಿದ್ವಿ, ಇಲ್ಲಿ ಮಿಲಿಮೀಟರ್ ಪರ್ ರೆವಲ್ಯೂಷನ್.
ದ ಫೀಡ್ ಆಫ್ ದ ಟೂಲ್ ಏನದು ಈಸ್ ದ ಡಿಸ್ಟೆನ್ಸ್ ಇಟ್ ಮೂವ್ಸ್ ಅಲಾಂಗ್ ದ ವರ್ಕ್. ವರ್ಕ್ ರೊಟೇಟ್ ಆಗ್ತಾ ಇರುತ್ತೆ, ಆ ವರ್ಕ್ ಜೊತೆನೆ ಎಷ್ಟು ಒಂದ್ಸಲ ನಾವು ಫೀಡ್ ಕೊಟ್ಟಾಗ ಎಷ್ಟು ಡಿಸ್ಟೆನ್ಸ್ ಅದು ಮೂವ್ಮೆಂಟ್ ಆಯಿತು ಕಟಿಂಗ್ ಟೂಲು ಈಚ್ ರೆವಲ್ಯೂಷನಲ್ಲಿ. ಒಂದು ಸಲ ರೆವಲ್ಯೂಷನ್ ಆಯಿತು ಅಂದರೆ ಆ ಕಟಿಂಗ್ ಟೂಲ್ ಎಷ್ಟು ಮೂವ್ಮೆಂಟ್ ಆಯಿತು, ಆ ಇದಕ್ಕೆ ಏನಂತ ಕರಿತೀವಿ ನಾವು ಫೀಡ್ ಅಂತ ಕರಿತೀವಿ. ಅದನ್ನು ಮಿಲಿಮೀಟರ್ ಪರ್ ರೆವಲ್ಯೂಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಫೀಡ್ನ ಯಾವ ಫ್ಯಾಕ್ಟರ್ಸ್ ಮೇಲೆ ನಾವು ಗವರ್ನಿಂಗ್ ಮಾಡ್ತೀವಿ? ಟೂಲ್ ಜಾಮಿಟ್ರಿ, ಅಗೈನ್ ಟೂಲ್ದು ಏನೇನಿದೆ ಜಾಮಿಟ್ರಿ, ಅದು ಸರ್ಫೇಸ್ ಫಿನಿಶ್ ರಿಕ್ವೈರ್ಡ್, ಯಾವ ಸರ್ಫೇಸ್ ಫಿನಿಶ್ ಬೇಕು, ಆ್ಯಂಡ್ ರಿಜಿಡಿಟಿ ಆಫ್ ದ ಟೂಲ್ದು ಇದು ಎಫಿಷಿಯನ್ಸಿ ಏನಿದೆ. ನೆಕ್ಸ್ಟ್ ರೇಟ್ ಆಫ್ ಮೆಟಲ್ ರಿಮೂವಲ್. ಮೆಟಲ್ ರಿಮೂವಲ್ನ ಯಾವ ರೇಟಲ್ಲಿ ಮಾಡ್ತೀವಿ? ದ ವಾಲ್ಯೂಮ್ ಆಫ್ ಮೆಟಲ್ ರಿಮೂವಲ್ ಈಸ್ ದ ವಾಲ್ಯೂಮ್ ಆಫ್ ಚಿಪ್ ದಟ್ ಈಸ್ ರಿಮೂವ್ಡ್ ಫ್ರಮ್ ದ ವರ್ಕ್ ಇನ್ 1 minute. ಸೊ ಮೆಟಲ್ ಯಾವ ರೇಟಲ್ಲಿ ರಿಮೂವ್ ಆಗ್ತಿದೆ ಅಂದರೆ, ಒಂದು ಸಲ ಮೆಟಲ್ ಕಟ್ ಆದಾಗ ಆ ಚಿಪ್ಸ್ ಏನು ಬರುತ್ತೋ ಅದು ಎಷ್ಟು ವಾಲ್ಯೂಮ್ ಬಂದಿರುತ್ತೋ 1 minute ಅದನ್ನು ವಾಲ್ಯೂಮ್ ಆಫ್ ಮೆಟಲ್ ರಿಮೂವಲ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಫೌಂಡ್ ಬೈ ಮಲ್ಟಿಪ್ಲೈಯಿಂಗ್ ದ ಕಟಿಂಗ್ ಸ್ಪೀಡ್, ಫೀಡ್ ರೇಟ್ ಆ್ಯಂಡ್ ಡೆಪ್ತ್ ಆಫ್ ಕಟ್. ನಾವು ಮಲ್ಟಿಪ್ಲೈ ಮಾಡಿ ಇದನ್ನು ತಗೋಬೋದು. ಹೇಗೆ? ಬೈ ಮಲ್ಟಿಪ್ಲೈಯಿಂಗ್ ದ ಕಟಿಂಗ್ ಸ್ಪೀಡು ಮತ್ತು ಫೀಡ್ ರೇಟು ಮತ್ತು ಡೆಪ್ತ್ ಆಫ್ ಕಟ್ ಏನು ಕೊಟ್ಟಿದ್ದೀವಿ. ಸೊ ಈಗ 0.5 ಡೆಪ್ತ್ ಆಫ್ ಕಟ್ ಕೊಟ್ಟಿದ್ದೀವಿ, ಫೀಡ್ ರೇಟ್ ಏನು ಕೊಟ್ಟಿದ್ದೀವಿ ಮಿಲಿಮೀಟರ್ ಪರ್ ರೆವಲ್ಯೂಷನ್ಗೆ, ಆ್ಯಂಡ್ ಕಟಿಂಗ್ ಸ್ಪೀಡ್ ಏನಿದೆ, ವಿ ಏನಿದೆ. ಸೊ ಮೂರನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ರೇಟ್ ಆಫ್ ಮೆಟಲ್ ರಿಮೂವಲ್ ಬರುತ್ತೆ. ಸೊ ಇಲ್ಲಿದೆ ನೋಡ್ರಿ ಚಾರ್ಟ್. ಕ್ಯಾಲ್ಕುಲೇಷನ್ ಆಫ್ RPM ಸ್ಪಿಂಡಲು, ಕಟಿಂಗ್ ಸ್ಪೀಡ್ ಏನಿದೆ, ಡಯಾಮೀಟರ್ 25, ಕಟಿಂಗ್ ಸ್ಪೀಡ್ 30 minute/minute, ಡಯಾಮೀಟರ್ 25 mm ರೌಂಡ್ ಜಾಬು, ಲೆಂತ್ ಆಫ್ ಮೆಟಲ್ ಪಾಸಿಂಗ್ 78.56 mm, ಕ್ಯಾಲ್ಕುಲೇಟೆಡ್ RPM ಆಫ್ ಸ್ಪಿಂಡಲ್ 1528. ಸೊ ನೀವು ಫಾರ್ಮುಲಾ ಹಾಕಿ ನೀವು ವರ್ಕ್ ಮಾಡಿದಾಗ ನಿಮಗೆ ಈ RPM ರೆವಲ್ಯೂಷನ್ ಸಿಗುತ್ತೆ. ಇಲ್ಲಿದೆ ಕಟಿಂಗ್ ಸ್ಪೀಡ್ ಏನೇನಿರಬೇಕು, ಫೀಡ್ ಏನೇನಿರಬೇಕು. ಅಲ್ಯೂಮಿನಿಯಂಗೆ ಫೀಡ್ ರೇಟ್ 0.2 to 1.00 mm/revolution, ಕಟಿಂಗ್ ಸ್ಪೀಡ್ 70 to 100. ಬ್ರಾಸ್ 0.2 to 1.00, ಕಟಿಂಗ್ ಸ್ಪೀಡ್ 50 to 80. ಸೊ ಈ ಚಾರ್ಟ್ನ ನೀವು ಸ್ಕ್ರೀನ್ಶಾಟ್ ತಗೋಬೋದು. ದಿಸ್ ಈಸ್ ದ ಚಾರ್ಟ್. ಯಾವ್ಯಾವ ಮಟೀರಿಯಲ್ ಇದೆ, ಹಿಯರ್ ಇಟ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್. ಕಾಪರ್ಗೆ ಫೀಡ್ ರೇಟ್ ಏನಿದೆ 0.2 to 1.00, ಕಟಿಂಗ್ ಸ್ಪೀಡ್ ಏನಿದೆ 35 to 70. ಓಕೆ, ಥ್ಯಾಂಕ್ ಯು. ಸೊ ಕಟಿಂಗ್ ಸ್ಪೀಡ್, ಫೀಡ್ ಆ್ಯಂಡ್ ಯಾವ್ಯಾವ ಮಟೀರಿಯಲ್ಗೆ ಏನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇವತ್ತಿನ ಕ್ಲಾಸಲ್ಲಿ ಆಯಿತು. ಥ್ಯಾಂಕ್ ಯು.